ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಮಂಗಳೂರು. ಶಿಕ್ಷಣವೆಂದರೆ ಕೇವಲ ಪಠ್ಯಪುಸ್ತಕದ ಓದಷ್ಟೇ ಅಲ್ಲ, ಅದು ಜೀವನದ ಮೌಲ್ಯಗಳನ್ನು ತಿಳಿಯುವ ಜ್ಞಾನದ ಪಯಣ. ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯ ಬೆಳಕಿನಲ್ಲಿ ಬೆಳೆಯುವ ಕಲಿಕೆಯ ದಾರಿ. ವಿದ್ಯೆಗೆ ವಿನಯವೇ ಭೂಷಣವೆನ್ನುವಂತೆ ಮೌಲ್ಯಯುತ ಶಿಕ್ಷಣದೊಂದಿಗೆ ಆಧುನಿಕತೆಯನ್ನು ಅಳವಡಿಸಿ ಮಕ್ಕಳನ್ನು ಈ ಸಮಾಜದ ಶಕ್ತಿಯನ್ನಾಗಿ ಪರಿವರ್ತಿಸುತ್ತಿರುವ ಸಂಸ್ಥೆ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರ ಮಂಗಳೂರು. ಮಂಗಳ ಸೂಚಕ ತಿಲಕಧಾರಣೆಯನ್ನ ಮಾಡಿ ವಿದ್ಯಾ ದೇಗುಲಕ್ಕೆ ಪ್ರವೇಶಿಸುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಭಾವದಿಂದ ದಿನ ಕಳೆಯುತ್ತಾರೆ. ಶಿಕ್ಷಣ ಅಂದ್ರೆ ಮನುಷ್ಯನ ಸರ್ವಾಂಗೀಣ ಉನ್ನತಿ ಆಗಿ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಮ್ಯಾನ್ ಅಂತ ಹೇಳ್ತಾರೆ. ವ್ಯಕ್ತಿ ನಿರ್ಮಾಣ ಅಂತ. ವ್ಯಕ್ತಿ ಸರಿಯಾದ್ರೆ ಸಮಾಜ ಸರಿಯಾಗುತ್ತೆ, ಸಮಾಜ ಸರಿಯಾದ್ರೆ ದೇಶ ಸರಿಯಾಗುತ್ತೆ. ಈ ನಂಬಿಕೆಯಿಂದ ರಾಷ್ಟ್ರೋತ್ಥಾನ ಪರಿಷತ್ತು 60 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದೆ. ಈ ಸಂಸ್ಥೆಯ ಪ್ರಮುಖ ಆಕರ್ಷಣೆ ಶಾಲೆಯಲ್ಲಿ ಶೈಕ್ಷಣಿಕ ಉನ್ನತಿಯನ್ನ ಮಾತ್ರವಲ್ಲ, ವ್ಯಕ್ತಿತ್ವ ವಿಕಸನವನ್ನು ಬೆಳೆಸುವ ನಿಟ್ಟಿನಲ್ಲಿ ಜಾರಿಗೊಳಿಸಿರುವ ಪಂಚಮುಖಿ ಶಿಕ್ಷಣ. ದೈಹಿಕ ಆಯಾಮ ಶಿಕ್ಷಣದ ಜೊತೆಗೆ ಕ್ರೀಡೆಗೂ ಇಲ್ಲಿ ಪ್ರಾಶಸ್ತ್ಯವಿದ್ದು ಸುಸಜ್ಜಿತವಾದ ಕ್ರೀಡಾಂಗಣದ ವ್ಯವಸ್ಥೆ ಇದೆ. ಮಕ್ಕಳ ಆಸಕ್ತಿಗೆ ತಕ್ಕಂತೆ ಕ್ರೀಡೆಯನ್ನಾಡಲು ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಕ್ರೀಡಾ ಪ್ರತಿಭೆಯನ್ನ ಅನಾವರಣಗೊಳಿಸಿ ತರಬೇತುದಾರರಿಂದ ಸರಿಯಾದ ಮಾರ್ಗದರ್ಶನವನ್ನ ಪಡೆದುಕೊಳ್ಳುತ್ತಿದ್ದಾರೆ. ಮಕ್ಕಳಲ್ಲಿ ಸ್ವಯಂ ರಕ್ಷಣೆ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ನಿರ್ಮಿಸಲು ಕರಾಟೆ ತರಗತಿಗಳನ್ನು ನಡೆಸಲಾಗುತ್ತಿದ್ದು ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಇದು ವಿದ್ಯಾರ್ಥಿಗಳನ್ನು ಶಕ್ತಗೊಳಿಸಲು ನೆರವಾಗುತ್ತಿದೆ. ಮಾನಸಿಕ ಆಯಾಮ ವಿದ್ಯಾರ್ಥಿಗಳ ಮನೋಬಲವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿಶೇಷವಾದ ಕಾಳಜಿ ವಹಿಸಿರುವ ಸಂಸ್ಥೆ ಬೆಳಗ್ಗೆ ಶಿಸ್ತು ಶಿಕ್ಷಣದೊಂದಿಗೆ ಶಾಲೆಯನ್ನ ಆರಂಭಿಸಿ ಧನಾತ್ಮಕ ಚಿಂತನೆಯನ್ನ ವಿದ್ಯಾರ್ಥಿಗಳ ಮನದಲ್ಲಿ ತುಂಬಿ ಇದರೊಂದಿಗೆ ಏಕಾಗ್ರತೆಗಾಗಿ ಪ್ರಾಣಾಯಾಮ, ವಿವಿಧ ಯೋಗ ಆಸನಗಳ ಅರಿವು ಮತ್ತು ಧ್ಯಾನಕ್ಕಾಗಿ ಸುಸಜ್ಜಿತವಾದ ಯೋಗದ ಕೋಣೆಯ ವ್ಯವಸ್ಥೆಯನ್ನು ಕೂಡ ಮಾಡಿ ಮಕ್ಕಳಲ್ಲಿ ಯೋಗದ ಅರಿವನ್ನ ಮೂಡಿಸಲಾಗುತ್ತಿದೆ. The RVK system of schooling has a more child-friendly curriculum, so the child is being able to concentrate or develop themselves in the extracurricular and the co-curricular activities. ಭಾವನಾತ್ಮಕ ಆಯಾಮ ಭಾವನಾತ್ಮಕವಾಗಿ ಪ್ರತಿ ಮಗುವು ಸದೃಢವಾಗಬೇಕೆನ್ನುವ ಯೋಚನೆಯೊಂದಿಗೆ ಹಲವಾರು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒತ್ತು ನೀಡಲಾಗಿದ್ದು ತರಬೇತಿಯನ್ನ ನೀಡಲಾಗುತ್ತಿದೆ. ಪ್ರಮುಖವಾಗಿ ವಿಶ್ವವನ್ನೇ ಗಮನ ಸೆಳೆದಿರುವ ಗಂಡು ಕಲೆ ಯಕ್ಷಗಾನದ ತರಬೇತಿಯನ್ನ ನೀಡಲಾಗುತ್ತಿದ್ದು ಹಾಡುಗಾರಿಕೆ, ಹೆಜ್ಜೆಗಾರಿಕೆಯ ಸವಿಯನ್ನ ಮಕ್ಕಳು ಪಡೆದುಕೊಳ್ಳುತ್ತಿದ್ದಾರೆ. ಜೊತೆಗೆ ರಾಗ, ಭಾವ, ತಾಳ, ಮೇಳಗಳ ಸಮ್ಮಿಶ್ರಣ, ಶಾಸ್ತ್ರೀಯ ನೃತ್ಯ ಪ್ರಕಾರ, ಭರತನಾಟ್ಯದ ಅಭ್ಯಾಸವು ಎಲ್ಲಿತ್ತು ಹೆಸರಾಂತ ತರಬೇತುದಾರರಿಂದ ಮಕ್ಕಳು ತರಬೇತಿಯನ್ನ ಪಡೆಯುತ್ತಾ ತಮ್ಮ ಕಲಾ ಪ್ರದರ್ಶನವನ್ನ ಪ್ರದರ್ಶಿಸುತ್ತಿದ್ದಾರೆ. ಹಾಗೆಯೇ ಮನಸ್ಸಿಗೆ ಇಂಪಾಗಿಸೋ ಸಂಗೀತ ತರಬೇತಿ, ಹೃದಯ ಹೃದಯಗಳ ವಸುಧಾ ಕುಟುಂಬ ರಚಿಸೋಣ, ಮೊಳಗನಿತಾಯ ಯಶೋಗಾನ. ಕೈ ಬೆರಳುಗಳ ಕೈ ಚಳಕದ ಜೊತೆಗೆ ಕುಣಿದಾಡಿಸೋ ತಬಲಾ ತರಗತಿ, ಸಂಗೀತ ಕ್ಷೇತ್ರದಲ್ಲಿ ಭವಿಷ್ಯವನ್ನು ರೂಪಿಸಲು ಸಹಕಾರಿಯಾಗುವಂತೆ ಕೀಬೋರ್ಡ್ ತರಗತಿಯನ್ನ ನಡೆಸಲಾಗುತ್ತಿದೆ. ಇದರೊಂದಿಗೆ ಮಕ್ಕಳಲ್ಲಿರೋ ಇತರ ಸೃಜನಾತ್ಮಕ ಪ್ರತಿಭೆಗಳಾದ ಚಿತ್ರಕಲೆ, ಕ್ಲೇ ಮಾಡೆಲಿಂಗ್, ಪೇಪರ್ ಕ್ರಾಫ್ಟ್ ಅನ್ನು ಪ್ರೋತ್ಸಾಹಿಸಲು ಮತ್ತು ಇನ್ನಿತರ ಚಟುವಟಿಕೆಗಳಿಗಾಗಿ ಆರ್ಟ್ ರೂಮ್ನ ವ್ಯವಸ್ಥೆಯೂ ಇಲ್ಲಿತ್ತು. ಇದು ನಮ್ಮ ಸಂಸ್ಕೃತಿಯೊಂದಿಗೆ ವಿದ್ಯಾರ್ಥಿಗಳನ್ನ ಒಗ್ಗೂಡಿಸುತ್ತದೆ. ಇಲ್ಲಿ ಬಂದ್ಮೇಲೆ ಮಕ್ಕಳಿಗೆ ಜಾಸ್ತಿ ಲವಲವಿಕೆಯಿಂದ ಖುಷಿಯಿಂದ ಸ್ಕೂಲಿಗೆ ಬರ್ತಾರೆ. ಎಲ್ಲಾ ತರದಲ್ಲೂ ಮಕ್ಕಳು ಖುಷಿಯಾಗಿದ್ದಾರೆ. ಮತ್ತೆ ನಮಗೆ ಇಲ್ಲಿ ಸಿಲೆಬಸ್ ಸಹ ಇಷ್ಟ ಆಯಿತು. ಬೌದ್ಧಿಕ ಆಯಾಮ ವಿದ್ಯಾರ್ಥಿಗಳಿಗೆ ಹೊಸ ಚಿಂತನೆ, ರಚನಾತ್ಮಕ ಕಲಿಕೆ, ಅನುಭವಾಧಾರಿತ ಓದು ನೀಡಬೇಕೆನ್ನುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದ ಪರಿಪೂರ್ಣವಾದ ವಿಜ್ಞಾನ ಲ್ಯಾಬ್ ಇಲ್ಲಿತ್ತು. ವಿದ್ಯಾರ್ಥಿಗಳಿಗೆ ಜೀವಕೋಶದ ರಚನೆ, ಸಸ್ಯ ಮತ್ತು ಪ್ರಾಣಿಗಳ ಶಾರೀರಿಕ ವೈಶಿಷ್ಟ್ಯಗಳನ್ನು ಆಳವಾಗಿ ಮತ್ತು ಪ್ರಾಯೋಗಿಕವಾಗಿ ತಿಳಿಯಲು ಸಹಾಯ ಮಾಡುವಂತಹ ಬಯಾಲಜಿಕಲ್ ಲ್ಯಾಬ್ ಇಲ್ಲಿದೆ. ಹಾಗೆ ವಸ್ತುಗಳ ಭೌತಿಕ ಮತ್ತು ರಾಸಾಯನಿಕ ಗುಣಲಕ್ಷಣಗಳನ್ನ ಮತ್ತು ಹಲವಾರು ಪರಿಕಲ್ಪನೆಗಳನ್ನ ಪ್ರಯೋಗ ಮಾದರಿಯಲ್ಲಿ ಕಲಿಸಲು ಅನುಕೂಲಕರವಾದ ಕೆಮಿಸ್ಟ್ರಿ ಲ್ಯಾಬ್, ಭೌತಶಾಸ್ತ್ರದ ವಿಷಯಗಳನ್ನ ನೇರವಾಗಿ ಅನುಭವದ ಮೂಲಕ ಅಧ್ಯಯನ ಮಾಡಿ ತಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯವನ್ನ ವೃದ್ಧಿಪಡಿಸುವ ಫಿಸಿಕ್ಸ್ ಲ್ಯಾಬ್ ಕೂಡ ಇಲ್ಲಿದೆ. The school emphasizes more on our culture, tradition and patriotism. As a parent, I am very happy to see the overall development of my child. ಭವಿಷ್ಯದಲ್ಲಿ ತಂತ್ರಜ್ಞಾನಾಧಾರಿತ ಜಗತ್ತಿಗೆ ವಿದ್ಯಾರ್ಥಿಗಳನ್ನು ಸಿದ್ಧಪಡಿಸಲು ಕಂಪ್ಯೂಟರ್ ಶಿಕ್ಷಣವನ್ನ ನೀಡಲಾಗುತ್ತಿದ್ದು ಪೂರಕ ಕಂಪ್ಯೂಟರ್ ಲ್ಯಾಬ್ ವ್ಯವಸ್ಥೆ ಇದೆ. ಆಧ್ಯಾತ್ಮಿಕ ಆಯಾಮ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ
ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಾರ್ಥನೆ ಮತ್ತು ಶ್ಲೋಕದ ಪಠಣದ ಕಡೆಗೆ ಒತ್ತು ನೀಡಲಾಗಿದೆ. ಪೋಷಕರ ಜೊತೆಗೂಡಿ ಆರತಿ ಬೆಳಗಿ ಅರ್ಥಪೂರ್ಣವಾಗಿ ಆಚರಿಸೋ ವಿದ್ಯಾರ್ಥಿಗಳ ಹುಟ್ಟುಹಬ್ಬ ನಮ್ಮ ಸಂಸ್ಕೃತಿಗೆ, ವಿದ್ಯಾಸಂಸ್ಥೆಯ ಸಂಸ್ಕಾರದ ಶ್ರೀಮಂತಿಕೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನನ್ನ ಮಗಳು ಮೊದಲು ಮನೆಗೆ ಬಂದು ಆ ದೇವರಿಗೆ ಪೂಜೆ ಮಾಡುವಂಥದ್ದು ಹಿಡಿದು ಓದುವಂಥ ರೀತಿ ಕೂಡ ನಾನೇನು ಒತ್ತಡ ಆಗ್ಬೇಕಂತೇನಿಲ್ಲ, ಆ ರೀತಿ ಚೆನ್ನಾಗಿ ಓದ್ತಾಳೆ. ಸುಸಜ್ಜಿತವಾದ ವಿಶಾಲವಾದ ವಾತಾವರಣ ಸ್ನೇಹಿ ತರಗತಿ ಕೋಣೆಗಳು ಓದಿಗೆ ಇನ್ನಷ್ಟು ಸಹಕಾರ ನೀಡೋ ಸೆನ್ಸ್ ಬೋರ್ಡ್, ಮಾತು ಮತ್ತು ಕೌಶಲ್ಯ ಅಭಿವೃದ್ಧಿಯನ್ನ ಉಂಟು ಮಾಡಲು ವಿದ್ಯಾರ್ಥಿಗಳ ನಡುವೆ ಗುಂಪು ಚರ್ಚೆ, ಅಧ್ಯಯನಶೀಲತೆ, ಸಾಹಿತ್ಯಾಸಕ್ತಿ ಮತ್ತು ಇತರ ವಿಚಾರಾಭ್ಯಾಸಕ್ಕಾಗಿ ಶಾಂತಿಯುತ ಲೈಬ್ರರಿ, ಶಾಲಾ ಕಾರ್ಯಕ್ರಮ, ಮೆರವಣಿಗೆ, ಕ್ರೀಡಾಕೂಟದ ಸಂದರ್ಭದಲ್ಲಿ ಮೆರುಗು ನೀಡೋ ಶಿಸ್ತಿನ ಸ್ಕೂಲ್ ಬ್ಯಾಂಡ್ ಟೀಮ್, ಮತ್ತು ಎಲ್ಲ ವಿದ್ಯಾರ್ಥಿಗಳ ಪ್ರಯಾಣಕ್ಕೆ ಅನುಕೂಲಕರವಾಗುವಂತೆ ಮನೆ ಸಮೀಪದಿಂದಲೇ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದು ಅತ್ಯಂತ ಸುರಕ್ಷಿತವಾಗಿ ಮನೆಗೆ ತಲುಪಿಸೋ ಸ್ಕೂಲ್ ಬಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅವಳಿಗೆ ಜ್ಞಾಪಕ ಶಕ್ತಿ ಬರುವಂಥದ್ದು ಮತ್ತೆ ಗುರುತಿಸುವಂಥದ್ದು, ಆ ಥರದ ಎಲ್ಲ ಆಕ್ಟಿವಿಟೀಸ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇಲ್ಲಿನ ಸಿಬ್ಬಂದಿ ಸಹ ಮಕ್ಕಳನ್ನ ಅಂದರೆ ಪೋಷಕ ರೀತಿಯಲ್ಲಿ ನೋಡಿ ಅವರಿಗೆ ಬೆಳವಣಿಗೆಯಲ್ಲಿ ಸಹಕಾರಿಯಾಗಿದ್ದಾರೆ. ಸಮಯಕ್ಕೆ ಸರಿಯಾಗಿ ಪೋಷಕರ ಸಭೆಯನ್ನು ಕರೆದು ವಿದ್ಯಾಸಂಸ್ಥೆ ಮತ್ತು ವಿದ್ಯಾರ್ಥಿಗಳ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳನ್ನ ತಮ್ಮ ಮನೆಯ ಮಕ್ಕಳಂತೆ ಕಾಣೋ ಶ್ರೇಷ್ಠ ಶಿಕ್ಷಕ ವೃಂದದವರು ಈ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಮಗನನ್ನ ಇಲ್ಲಿಗೆ ಸೇರಿಸಿದ ನಂತರ ಕೇವಲ ಶಾಲೆಯ ಪಾಠ್ಯವಲ್ಲದೆ ಬೇರೆ ಬೇರೆ ವಿಚಾರಗಳಲ್ಲಿ ಅವನು ಮುಂದುವರೆದಿದ್ದಾನೆ. ಭಜನೆ ಇರಬಹುದು, ಮಂತ್ರಗಳು ಇರಬಹುದು, ಡ್ರಾಯಿಂಗ್ ಇರಬಹುದು, ಸಂಗೀತ ಇರಬಹುದು, ಬೇರೆ ಬೇರೆ ಕಲೆಗಳನ್ನು ಅವನು ಕಲ್ತಿದ್ದಾನೆ. ಅದು ನನಗೆ ತುಂಬ ಹೆಮ್ಮೆ ಅಂತ ಅನಿಸ್ತಾ ಇದೆ. ಸೊ ಈ ಮಂಗಳೂರಿನ ಆಸುಪಾಸಿನಲ್ಲಿ ಇಂತಹ ಒಂದು ಒಳ್ಳೆಯ ಸ್ಕೂಲನ್ನು ಪಡೆದದ್ದು ನಮಗೆ ಹೆಮ್ಮೆ ಅಂತೇಳಿ ನಾನು ಇಷ್ಟಪಡ್ತಾ ಇದ್ದೇನೆ. ಹೀಗೆ ಹೊಸ ಹೊಸ ವಿಚಾರಧಾರೆಗಳೊಂದಿಗೆ ಶಿಕ್ಷಣವನ್ನು ನೀಡುತ್ತಾ ಕೇವಲ ವಿದ್ಯಾಭ್ಯಾಸವನ್ನು ನೀಡದೆ ಸಂಸ್ಕಾರದ ಬುನಾದಿಯ ಮೇಲೆ ಪ್ರಜ್ಞಾವಂತ ಪೌರರನ್ನು ನಿರ್ಮಿಸಿ ರಾಷ್ಟ್ರಪ್ರೇಮ, ನೀತಿ, ಪ್ರಾಮಾಣಿಕತೆ ಎಂಬ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ನಿರ್ಮಿಸುತ್ತಿದೆ. ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಮಂಗಳೂರು ಇದು ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕೊಂದು ಭದ್ರ ಬುನಾದಿ.